ತಮಿಳುನಾಡಿಗೆ ಕಾವೇರಿ ನೀರು ಆದೇಶಕ್ಕೆ ಕೆರಳಿದ್ದಾರೆ ಕರುನಾಡಿನ ಜನತೆ. ಇವತ್ತು ನಿರ್ಧಾರ ಆಗಲಿದೆ ಕರ್ನಾಟಕ ಬಂದ್ ಭವಿಷ್ಯ. ತಮಿಳುನಾಡಿಗೆ ಕಾವೇರಿ ನೀರು ಆದೇಶಕ್ಕೆ ಕರುನಾಡು ಕೆರಳಿದೆ. ಸೊ ಇವತ್ತು ನಿರ್ಧಾರ ಆಗುತ್ತೆ, ಕರ್ನಾಟಕ ಬಂದ್ ಭವಿಷ್ಯ ನಿರ್ಧಾರ ಆಗುತ್ತೆ. ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಮಹತ್ವದ ಸಭೆ ಇದೆ ಇವತ್ತು. ಯಾವಾಗ ಬಂದ್ ಅಂತ ಹೇಳಿ ದಿನಾಂಕ ಘೋಷಣೆ ಮಾಡಲಿದ್ದಾರೆ ಹೋರಾಟಗಾರರು. 11:30ಕ್ಕೆ ಖಾಸಗಿ ಹೋಟೆಲ್ನಲ್ಲಿ ಇವತ್ತು ಸಭೆ ಇದೆ. ಈ ಸಂಬಂಧವಾಗಿ ಯಾವತ್ತು ಮಾಡಬೇಕು ಏನು ಅಂತ. ಈ ಒಂದು ಸಭೆಯಲ್ಲಿ ಕರವೇ ಪ್ರವೀಣ್ ಶೆಟ್ಟಿ, ಕರವೇ ಶಿವರಾಮೇಗೌಡ, ಸಾರಾ ಗೋವಿಂದ್ ಅವರು ಪಾಲ್ಗೊಳ್ತಾ ಇದ್ದಾರೆ. ಬಂದ್ಗೆ ಬೆಂಬಲ ನೀಡಲು ಮುಂದಾಗಿದ್ದಾರೆ. ರೈತಪರ ಸಂಘಟನೆಗಳು ಮುಂದಾಗಿವೆ. ಕನ್ನಡಪರ ಹೋರಾಟಗಾರರು, ರೈತ ಸಂಘಟನೆಗಳು ಸಾಥ್ ಕೊಡ್ತಾ ಇದೆ ಬಂದ್ಗೆ. ಸೊ ಇವತ್ತು ಡಿಸೈಡ್ ಆಗುತ್ತೆ. ಇವತ್ತು 11:30ಕ್ಕೆ ಖಾಸಗಿ ಹೋಟೆಲ್ನಲ್ಲಿ ಮಹತ್ವದ ಸಭೆ ಇದೆ. ಆ ಸಭೆಯ ನಂತರವಾಗಿ ಡೇಟ್ ಗೊತ್ತಾಗುತ್ತೆ. ಆಗಸ್ಟ್ 6ಕ್ಕೆ ಸಂಪೂರ್ಣ ಸ್ತಬ್ಧವಾಗುತ್ತಾ ಕರ್ನಾಟಕ. ಮೂಲಗಳ ಮಾಹಿತಿಯ ಪ್ರಕಾರವಾಗಿ ಆಗಸ್ಟ್ 6ಕ್ಕೆ ಕರ್ನಾಟಕ ಬಂದ್ ಅಂತ ಹೇಳಲಾಗ್ತಾ ಇದೆ. ಕಾವೇರಿ ವಿಚಾರವಾಗಿ ಒಂದಾಗಿದ್ದಾರೆ ಕನ್ನಡ ಪರ ಸಂಘಟನೆಗಳು. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಸುಷ್ಮಿತಾ, ಈಗಾಗಲೇ ಬಹಳಷ್ಟು ಕೆರಳಿ ಕೆಂಡ ಆಗಿಬಿಟ್ಟಿದ್ದಾರೆ ನಮ್ಮ ಕನ್ನಡ ಪರ ರೈತರ ಅಥವಾ ಹೋರಾಟಗಾರರಿರ್ಬೋದು ಅಥವಾ ರೈತರು ಕೂಡ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಸೊ ಈ ಒಂದು ಸಂಬಂಧವಾಗಿ ಏನೆಲ್ಲ ಯೋಜನೆಗಳನ್ನು ಹಾಕೊಂಡಿದ್ದಾರೆ ಅಥವಾ ಕರ್ನಾಟಕ ಬಂದ್ ಮಾಡುವಂತಹ ಸಾಧ್ಯತೆಗಳಿದೆಯಾ? ಇವತ್ತು ಡೇಟ್ ಫಿಕ್ಸ್ ಮಾಡ್ತಾರೆ, ಯಾರೆಲ್ಲ ಇವತ್ತು ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ಳಿದ್ದಾರೆ, ಏನೇನು ಮಾಹಿತಿ? ಎಸ್ ಕುಸುಮ, ಕನ್ನಡ ನಾಡು ನುಡಿ ನೀರಿನ ವಿಚಾರ ಬಂದ್ರೆ ನಾವೆಲ್ಲರೂ ಒಂದು ಅಂತ ಹೇಳಿ ಇವತ್ತು ಕನ್ನಡ ಪರ ಸಂಘಟನೆಗಳು ಇಡೀ ದೇಶಕ್ಕೆ ಒಂದು ಸಂದೇಶವನ್ನ ಸಾರಲಿಕ್ಕೆ ಮುಂದಾಗಿರುವಂತದ್ದು. ಏನು CWMA ಒಂದು ಆದೇಶವನ್ನ ನೀಡುತ್ತೆ, ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳಿ. ಈ ಒಂದು ಆದೇಶವನ್ನ ಖಂಡಿಸಿ ಇವಾಗ ಕರ್ನಾಟಕ ಬಂದ್ ಕರೆಗೆ ಇವಾಗ ಕನ್ನಡ ಪರ ಹೋರಾಟಗಾರರು ಮುಂದಾಗಿರುವಂತದ್ದು. ಬಹುತೇಕವಾಗಿ ಆಗಸ್ಟ್ 6ನೇ ತಾರೀಕು ಕರ್ನಾಟಕ ಬಂದ್ ಮಾಡಲಾಗುತ್ತೆ ಅನ್ನುವಂಥದ್ದು ಈಗ ತಿಳಿದು ಬರ್ತಾ ಇದೆ. ಇದೇ ಸಂಬಂಧವಾಗಿ ಇನ್ನೇನು ಕೆಲ ಹೊತ್ತಿನಲ್ಲಿ ಯಾವತ್ತೋ ಕರ್ನಾಟಕ ಬಂದ್ನ ಕನ್ನಡ ಪರ ಹೋರಾಟಗಾರರು ಮಾಡಲಿದ್ದಾರೆ ಅನ್ನೋದು ಕೂಡ ತಿಳಿದು ಬರಲಿದೆ. ಪ್ರಮುಖವಾಗಿ 11:30 ನಂತರ ಖಾಸಗಿ ಹೋಟೆಲ್ನಲ್ಲಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಒಂದು ಸಭೆ ಆಗಲಿದೆ. ಆ ಒಂದು ಸಭೆಯಲ್ಲಿ ರೈತ ಪರ ಸಂಘಟನೆಗಳು, ಕನ್ನಡ ಪರ ಹೋರಾಟಗಾರರು, ಪ್ರಮುಖವಾಗಿ ಕರವೇ ಪ್ರವೀಣ್ ಶೆಟ್ಟಿ ಬಣ, ಶಿವರಾಮೇಗೌಡರ ಬಣ ಆಗಿರಬಹುದು ಸೇರಿದಂತೆ ಸಾಕಷ್ಟು ಕನ್ನಡ ಪರ ಹೋರಾಟಗಾರರು ಇದರಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರಾಗಿರುವಂತಹ ಸಾರಾ ಗೋವಿಂದ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇವರೆಲ್ಲರೂ ಕೂಡ ಚರ್ಚಿಸಿ ಯಾವತ್ತು ಕರ್ನಾಟಕ ಬಂದ್ ಮಾಡ್ತಾರೆ ಅಂತ ಅನ್ನೋದನ್ನ ಒಂದು ದಿನಾಂಕವನ್ನು ಕೂಡ ಘೋಷಣೆ ಮಾಡಲಿರುವಂತದ್ದು. ಪ್ರಮುಖವಾಗಿ ಕರ್ನಾಟಕ ಹಾಗೆ ಕಾವೇರಿ ವಿಚಾರ ಆಗಿರೋದ್ರಿಂದಾಗಿ ಬಹುತೇಕವಾಗಿ 80% ಸಂಘಟನೆಗಳು ಇದಕ್ಕೆ ಸಾಥನ್ನ ನೀಡಿರುವಂತದ್ದು. ಪ್ರಮುಖವಾಗಿ ನಾರಾಯಣ್ ಗೌಡರು ಇದಕ್ಕೆ ಯಾವುದೇ ರೀತಿ ಬೆಂಬಲವನ್ನ ಸೂಚಿಸ್ತಾ ಇಲ್ಲ. ಅದನ್ನ ಹೊರತುಪಡಿಸಿ ಇನ್ನು ಉಳಿದಂತೆ ಹಲವು ಸಂಘ ಸಂಘಟನೆಗಳು ಈ ಒಂದು ಕರ್ನಾಟಕ ಬಂದ್ಗೆ ಸಾಥನ್ನ ನೀಡಿರುವಂತದ್ದು. ಹೀಗಾಗಿ ಇನ್ನೇನು ಕೆಲ ಕ್ಷಣದಲ್ಲೇ ಗೊತ್ತಾಗುತ್ತೆ ಯಾವತ್ತು ಕರ್ನಾಟಕ ಬಂದ್ ಆಗತ್ತೆ ಅಂತ ಹೇಳಿ. ಒಂದು ವೇಳೆ ಕರ್ನಾಟಕ ಬಂದ್ ಆಯ್ತು ಅಂತ ಹೇಳಿದ್ರೆ ಬಹುತೇಕವಾಗಿ ಕರ್ನಾಟಕ ಬಂದ್ಗೆ ಓಲಾ, ಊಬರ್, ಕ್ಯಾಬ್ ಚಾಲಕರಾಗಿರ್ಬೋದು, ಆಟೋ ಚಾಲಕರು, ರೈತ ಪರ ಸಂಘಟನೆಗಳು ಇವರೆಲ್ಲರೂ ಕೂಡ ಸಾಥ್ ನೀಡಿರೋದ್ರಿಂದಾಗಿ ಅವತ್ತಿನ ದಿನ ಬಹುತೇಕವಾಗಿ ಅಂಗಡಿ ಮುಂಗಟ್ಟುಗಳು ಕೂಡ ಬಂದ್ ಆಗುವಂತಹ ಸಾಧ್ಯತೆ ಇದೆ. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.